ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. ನಾನು ಮೊನ್ನೆ ಕ್ಯಾಮ್ರಾ ತೊಗೋಬೇಕಾದ್ರೆ ವೀಡಿಯೋ ಹಾಕಿದ್ದೆ. ಸೆಕೆಂಡ್ ವೀಡಿಯೋದಲ್ಲಿ ಪೂರ್ತಿ ಕಂಪ್ಲೀಟಾಗಿ ಕ್ಯಾಮ್ರಾ ಬಗ್ಗೆ, ಯಾವ ಕ್ಯಾಮ್ರಾ ಏನು ಅಂತೇಳಿ, ಪ್ರೈಸ್ ಯಾವ ಥರ, ಲೆನ್ಸ್ ಯಾವ ತೊಗೊಂಡಿದ್ದೀನಿ, ಸಾಫ್ಟ್ವೇರ್ ಯಾವ ತೊಗೊಂಡಿದ್ದೀನಿ ಅಂತ. ಫೀಲ್ಡಿಗೆ ಒಂದು 10 ವರ್ಷ ಆಯಿತು. ನಾನು ಫೋಟೋಗ್ರಫಿ ಸರ್ವಿಸಲ್ಲಿ ಫಸ್ಟ್ ಯೂಸ್ ಮಾಡಿದ್ದು D40, ಅದಾದ ನಂತರ D90, ಥರ್ಡ್ ಒನ್ನು ನಿಕೋನ 300S, ಫೋರ್ತ್ ಒನ್ನು ನಿಕೋನ 300 ಓನ್ಲಿ, ಫಿಫ್ತು 6500 ಯೂಸ್ ಮಾಡಿದ್ದೀನಿ. ಅದಾದ ನಂತರ ನಿಕೋನು 7100, ಅದಾದ ನಂತರ 7500. ಸೊ 7500 ಬೆಂಗಳೂರು ಪರ್ಚೇಸ್ ಮಾಡಿದ್ದೆ, ಮಿಕ್ಕಿದ್ದೆಲ್ಲ ಲೋಕಲ್ ಪರ್ಚೇಸ್ ಮಾಡಿದ್ದೆ. ಲೋಕಲ್ ಇಲ್ಲೇ ಸೆಕೆಂಡ್ ಹ್ಯಾಂಡ್ಸು. ಫಸ್ಟ್ ಪರ್ಚೇಸ್ ಮಾಡಿದ್ದು 7500 ನ್ಯೂ ಕ್ಯಾಮ್ರಾ. ಸೊ ಅದಾದ ನಂತರ 2-3 ವರ್ಷ ನಂತರ ಇವಾಗ Z6 Mark II ನ್ಯೂ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ನಿನ್ನ 2026ಅಲ್ಲಿ ಇವಾಗೆಲ್ಲ ಸಾಕಷ್ಟು ಸೋನಿ R7, R5, R4 ಅಂತ ಇದ್ದಾರೆ. ನಾವು ಅಷ್ಟು ಮಟ್ಟಿಗೆ ಫೋಟೋಗ್ರಾಫರ್ ಅಲ್ಲ. ನಾವಿರೋಂಥ ಜಾಗದಲ್ಲಿ ಸುತ್ತಮುತ್ತ ಹಳ್ಳಿ ಫೋಟೋಗ್ರಾಫರ್ ಆಗಿದ್ದರಿಂದ ನಾವು ಒಂದು ಮ್ಯಾಕ್ಸಿಮಮ್ ಒಂದು 10% ಇಲ್ಲ 20% ಅಷ್ಟೇ ಫೋಟೋಗ್ರಾಫರಲ್ಲಿ ಫೀಲ್ಡಲ್ಲಿರೋದು. ಸೊ IR ಫೋಟೋಗ್ರಫಿ, ಸ್ಟೇಟ್ ಫೋಟೋಗ್ರಫಿ ಇಲ್ಲ ಸಿನಿಮೆಟಿಕ್ ಫೋಟೋಗ್ರಫಿ ಏನಿಲ್ಲ. ಸೊ ಮೀಡಿಯಮ್ ಆಗಿ ಹಳ್ಳಿ ವಾತಾವರಣದಲ್ಲಿ ಯಾವ ಥರ ಶೂಟ್ ಮಾಡಬೇಕು, ಕಂಪ್ಲೀಟ್ ಅಷ್ಟು ಮಾಹಿತಿ ಮಾತ್ರ ನಮ್ಗೆ ಗೊತ್ತಿದೆ. ತುಂಬ ಜನ ದೊಡ್ಡವ್ರ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ನಮ್ಗೆ ದೊಡ್ಡ ಕ್ಯಾಮ್ರಾ ಅವಶ್ಯಕತೆ ಇಲ್ಲ. ನಾವಿರೋ ಸದ್ಯ ಮಟ್ಟಿಗೆ ತಕ್ಕ ಮಟ್ಟಿಗೆ ಪ್ರೆಸೆಂಟ್ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಎಷ್ಟು ಪ್ರೈಸ್ ಮೇಲೆ ಡಿಫೆಂಡ್ ಆಗುತ್ತೋ ಸದ್ಯ ಮಟ್ಟಿಗೆ Z6 Mark II ನನಗೆ ಬೆಟರ್ ಅನಿಸ್ತು. Z6 Mark III ಏನೇ ಇದೆ ಅಂತೆ. ಸೊ ನನಗಷ್ಟು ಪ್ರೈಸ್ ಪ್ರೆಸೆಂಟ್ಲಿ ಅಮೌಂಟ್ ಅಷ್ಟು ಇರಲಿಲ್ಲ. ಸೊ ಅದಕ್ಕೋಸ್ಕರ ಪ್ರೆಸೆಂಟ್ ಇವಾಗ Z6 Mark II ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು ಡಬಲ್ ಬ್ಯಾಟ್ರಿ ವಿತ್ ಲೆನ್ಸ್ ವಿತ್ ಬಾಡಿ ಸೇರಿಸಿ 1,71,000 ಇದೆ. ಈ ಕ್ಯಾಮ್ರಾದ ಫಿಲ್ಟರ್ ಗ್ಲಾಸ್ 1800 ಹಾಕಿದ್ದಾರೆ. ಲೆನ್ಸ್ ಫಿಲ್ಟ್ರು, ಚಾರ್ಜರು ವಿತ್ ಬ್ಯಾಟ್ರಿ 171,000 ಆಗಿದೆ. ಸೊ ಅದಾದ ನಂತರ ಸೆಕೆಂಡ್ ಒನ್ನು ಲೆನ್ಸ್ ಫಿಲ್ಟ್ರು 1800 ಹಾಕಿದ್ದಾರೆ. ಸೊ ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ಥರ ಒಂದೊಂದು ರೇಟ್ ಇರುತ್ತೆ. 1800 ಹಾಕಿದ್ದಾರೆ. ಸೊ ಕ್ಯಾಮ್ರಾ ಕವರ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕವರು ವಿತ್ ಲೆನ್ಸ್ ಕ್ಯಾಪ್ ಇದೆ. ಸೆಕೆಂಡ್ ಪರ್ಚೇಸ್ ಮಾಡಿದ್ದು X2TAN ಅಂತೇಳಿ ಗೋಡೆಕ್ಸ್ ಕಂಪ್ನಿದು. ಇದು 3800 ಹಾಕಿದ್ದಾರೆ ಪರ್ಚೇಸು ಸಮಥಿಂಗು. ಗೋಡೆಕ್ ಫ್ಲಾಶ್ ಯೂಸ್ ಮಾಡಿದ್ದೀನಿ. V1 ಇದು 14,500 ವಿತ್ ಟಚ್ ಸ್ಕ್ರೀನ್ ಕೂಡ ಇದೆ. ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಪೂರ್ತಿ ಕಂಪ್ಲೀಟಾಗಿ ಟಚ್ ವರ್ಕ್ ಇದೆ. ತುಂಬ ಸ್ಮಾರ್ಟಾಗಿ 2026ಅಲ್ಲಿ ಏನು ಅಪ್ಡೇಟ್ ಆಗಬೇಕಾಗಿತ್ತು ಇದು ಕೂಡ ಅಪ್ಡೇಟ್ ಇದೆ. ಸ್ಪ್ಲಾಶ್ ಒಳಗೆ ತುಂಬ ಸಾಫ್ಟ್ ಇದೆ, ಈಸಿ ಇದೆ. ಸೊ ಚಾರ್ಜ್ ಕೂಡ Type-C ಚಾರ್ಜರ್ ಕೊಟ್ಟಿದ್ದಾರೆ. Type-C ಚಾರ್ಜರು ಔಟ್ಪುಟ್ಟು 5.0 ವ್ಯಾಟ್ ಕೊಟ್ಟಿದ್ದಾರೆ. 2.0 ವ್ಯಾಟ್ ಇಂದು 10 ವಾಟಿಂದ ಇದೆ ಚಾರ್ಜರ್. ಸೊ ಬೌನ್ಸ್ ಕ್ಯಾಪ್ ಕೂಡ ತೊಗೊಂಡಿದ್ದೀನಿ ಫ್ಲ್ಯಾಶ್ಗೆ. ಇದು ಆಟೋಮೆಟಿಕ್ ಮ್ಯಾಗ್ನೆಟ್ ಇದು. ಸೊ ಈ ಥರ ಇರುತ್ತೆ. ಸೊ ಈ ಥರ ಫ್ಲ್ಯಾಶ್ ಆಗುತ್ತೆ. ಓಕೆ, ಫಸ್ಟು ಸೆಕೆಂಡು ಥರ್ಡ್ ಒನ್ ಆಯಿತು. ಇದು ಕೂಡ ಸ್ಮಾರ್ಟ್ ಚಾರ್ಜರ್ ವಿತ್ Type-C ಚಾರ್ಜರ್ ಕೊಟ್ಟಿದ್ದಾರೆ. ವಿತ್ ಬ್ಯಾಟ್ರಿ ಕೂಡ ಬರ್ತದೆ. ಬ್ಯಾಟ್ರಿ ಓಪನ್ ಮಾಡೋದು ಬಾಜು ಇಲ್ಲಿದೆ ನೋಡಿ, ಈ ಥರ ಬ್ಯಾಟ್ರಿ ಇದೆ. ಎಷ್ಟು ವಾಟಿಂದ ಇದೆ ಅಂದರೆ ಇದು ಮ್ಯಾಕ್ಸಿಮಮ್ 22,000 ವ್ಯಾಟ್ ಇದೆ. 22,000 mAh ಬ್ಯಾಟ್ರಿ ಇದೆ. ಫೋರ್ತ್ ಒನ್ ಆದಮೇಲೆ ಫಸ್ಟ್ ಕಲೆಕ್ಷನ್ Z6 Mark II ಕ್ಯಾಮ್ರಾದ ಫಸ್ಟ್ ಕಲೆಕ್ಷನ್. ಸೆಕೆಂಡು 24x120 ಲೆನ್ಸ್ ಕ್ಯಾಮ್ರಾ. ಥರ್ಡ್ ಒನ್ ಗೋಡೆಕ್ ಫ್ಲ್ಯಾಶ್ ಹೇಳಿದ್ನಲ್ಲ V1 ವೈಡ್ ಅಂತೇಳಿ. ಸೊ ಈ ಫ್ಲ್ಯಾಶ್ ಖರೀದಿ ಮಾಡಿದ್ದೀನಿ. ಇದು 15,000 ಸಮಥಿಂಗ್. 2 years ವ್ಯಾರಂಟಿ ಇದೆ. ಎಲ್ಲಕ್ಕೂ 2 years ವ್ಯಾರಂಟಿ ಕೊಟ್ಟಿದ್ದಾರೆ. 85mm ಲೆನ್ಸು. ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂಥವ್ರು 85 ಯೂಸ್ ಮಾಡ್ತಾರೆ. ಸೊ ಫೋಟೋ ಚೆನ್ನಾಗಿ ಬರಲ್ಲ ಅಂತೇಳಿ, ವೈಡು ಇಲ್ಲಾಂದರೆ ಫ್ರಂಟು ಎಲ್ಲ ಲುಕ್ಕು ಚೆನ್ನಾಗಿ ಬರಲ್ಲ ಅಂತೇಳಿ, ಎಲ್ಲ ಬ್ಯಾಕ್ ಸೈಡು ಬ್ಯಾಕ್ಗ್ರೌಂಡ್ ಎಲ್ಲ ಪೂರ್ತಿ ಬ್ಲರ್ನ್ ಆಗಲ್ಲ ಅಂತೇಳಿ 85 ಯೂಸ್ ಮಾಡ್ತಾರೆ. ಕೆಲವೊಬ್ಬರು ದೊಡ್ಡ ಲೆನ್ಸ್ಗಳು ಯೂಸ್ ಮಾಡ್ತಾರೆ. ನಾವು ಈ ಕ್ಯಾಮ್ರಾಕ್ಕೆ ಯಾವ ಸೆಟ್ ಆಗುತ್ತೆ Z6 Mark IIಗೆ ಒಂದು ಸಿಂಪಲಾಗಿ 85mm ಲೆನ್ಸ್ ತೊಗೊಂಡಿದ್ದೀನಿ.
ಸೊ 85x1.8 ಎಸ್ ಇದು ನಿಮಗೆ ಲೆನ್ಸ್ ಬಂದ್ಬಿಟ್ಟು 51,000 ಆಗುತ್ತೆ ಪ್ರೈಸ್. ವೈರ್ಲೆಸ್ ಫ್ಲಾಶ್ ಟ್ರಿಗರ್ ತೊಗೊಂಡಿದ್ದೀನಿ. ಇದು ವಿಡಿಯೋ ಕೂಡ ಹಾಕ್ತೀನಿ, ಫ್ಲ್ಯಾಶ್ಗೆ ಮತ್ತು ಇದಕ್ಕೆ ಯಾವ ಥರ ಕನೆಕ್ಟ್ ಮಾಡೋದು ಅಂತೇಳಿ ಒಂದು ರೀಲ್ಸಲ್ಲಿ ಹಾಕಿರ್ತೀನಿ, ಇಲ್ಲ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಬೆಲ್ಟ್ರಾಕ್ಸ್ ಎಷ್ಟು ಟೈಪ್ ಮೆಟಲ್ ಬೌನ್ಸ್ ಮೌಂಟ್ ಅಂತೇಳಿ ಇದು ನಿಮಗೆ ಗೊತ್ತಿರುತ್ತೆ. ಸಾಫ್ಟ್ ಬಾಕ್ಸಿಂದು ಪೂರ್ತಿ ಕಿಟ್ ಇರ್ತದೆ. ಸೊ ಸಿಂಪೆಕ್ಸ್ ಫೋಟೋ ವಿಡಿಯೋ ಪಿಕ್ ರಿಲ್ಯಾಕ್ಸ್ ಸಾಫ್ಟ್ ಬಾಕ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಿದೆ, ತುಂಬ ಈಸಿ ಕ್ಲೋಸ್ ಮಾಡೋಕ್ಕೆ, ಆಮೇಲೆ ಓಪನ್ ಮಾಡೋಕ್ಕೆ. ಕೆಲವೊಂದು ಸಾಫ್ಟ್ ಬಾಕ್ಸಲ್ಲಿ ಇರುತ್ತೆ ಟೈಮಿಂಗ್ ತೊಗೊತದೆ, 1 ನಿಮಿಷ 2 ನಿಮಿಷ ಓಪನ್ ಮಾಡಿ ಅದೆಲ್ಲ ಕಡ್ಡಿಗಳಿಗೆ ಹಾಕಿ ಮತ್ತು ಬಟ್ಟೆಗೆ ಎಲ್ಲ ಕೊಟ್ಟಿರ್ತಾರೆ. ಸಾಫ್ಟ್ ಬಾಕ್ಸಿಗೆ ಕೆಲವೊಂದು ಸ್ಟಿಚಸ್ ಇರುತ್ತೆ, ಅವೆಲ್ಲ ಜಾಯಿಂಟ್ ಮಾಡಬೇಕಾದ್ರೆ ಆಟೋಮೆಟಿಕ್ ತುಂಬ ಟೈಮ್ ತೊಗೊತದೆ. ನಮ್ಮದು ಸಾಫ್ಟ್ ಬಾಕ್ಸು ತುಂಬ ಈಸಿ ಇದೆ. ಲೆನ್ಸ್ ಫಿಲ್ಟ್ರ್ ಹಾಕಿದ್ದೀನಿ, ಒಂದು 24x124ಗೆ 77 mm ಲೆನ್ಸ್ ಫಿಲ್ಟ್ರ್ ಹಾಕಿದ್ದೀನಿ. 85 mm ಲೆನ್ಸ್ಗೆ 67 mm ಲೆನ್ಸ್ ಫಿಲ್ಟ್ರ್ ಹಾಕಿದ್ದೀನಿ. ಲೆನ್ಸ್ ಕ್ಯಾಪ್ ಟೋಟಲಾಗಿ ಏನು ಒಂದು ಪೂರ್ತಿ ಕಂಪ್ಲೀಟಾಗಿ ಒಂದು Z6 Mark IIಗೆ ಏನು ಬೇಕು ಕಂಪ್ಲೀಟಾಗಿ A to Z ಹಿಡಿದು ಕಂಪ್ಲೀಟಾಗಿ ಪರ್ಚೇಸ್ ಮಾಡಿದ್ದೀನಿ. ಅದ ನಂತರ ಸಿಂಪೆಕ್ಸ್ ಇದ್ದು ಪೂರ್ತಿ ಕಂಪ್ಲೀಟು ಬ್ಯಾಗ್ ಇದೆ. ಇದನ್ನು ಥರ್ಡ್ ವಿಡಿಯೋದಲ್ಲಿ ಹಾಕ್ತೀನಿ, ಓಪನ್ ಮಾಡೋದು ಯಾವ ಥರ ಸೆಟ್ ಮಾಡೋದು ಯಾವ ಥರ ಪೂರ್ತಿ ಕಂಪ್ಲೀಟಾಗಿ ಒಂದು ಸಲ ಸೆಟ್ ಮಾಡಿ ತೋರಿಸ್ತೀನಿ. ಸೊ ಅದೇ ಥರ ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಓಕೆ, ಇದು ಕ್ಯಾಮ್ಝೋನ್ ಅಂತೇಳಿ ಬ್ಯಾಗ್ 4,200 ಪ್ರೈಸ್ ಕ್ಯಾಮ್ಝೋನ್ ಅಂತೇಳಿ. ಸೊ ಅದಾದಮೇಲೆ ಒಂದು ಲಾಸ್ಟ್ ಒಂದು ಟೆಂಟ್ ಹೌಸ್ ಮತ್ತು ಸಾಫ್ಟ್ ಬಾಕ್ಸ್ಗೆ ಒಂದು ಸ್ಟ್ಯಾಂಡ್ ಪರ್ಚೇಸ್ ಮಾಡಿಸಿದ್ದೀನಿ. ಇಲ್ಲಿ ಕಾಣಿಸುತ್ತಲ್ಲ, ಲೈಟ್ ಹಾಕ್ಸಿದ್ದೀನಿ, ಗೋಡೆ ಹಾಕ್ಸಿದ್ದು. ಸೊ RGB ಲೈಟ್ ಹಾಕಿದ್ದೀನಿ, ಆ ಸ್ಟ್ಯಾಂಡ್ ಒಂದು ಪರ್ಚೇಸ್ ಮಾಡಿದ್ದೀನಿ. ಅದಾದ ನಂತರ ಇಲ್ಲಿ ಚೇರ್ ಮೇಲೆ ಒಂದು ಕಾಣಿಸುತ್ತೆ ನೋಡಿ, ಸಿಂಪೆಕ್ಸ್ ಬ್ಯಾಗ್. ಈ ಒಂದು ವಿಡಿಯೋ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ ಸರ್, ಫೋಟೋಗ್ರಾಫರ್ಗೆ ಅಂಥವ್ರಿಗೆ ಗೊತ್ತಿರುತ್ತೆ. ಪೂರ್ತಿ ಕಂಪ್ಲೀಟಾಗಿ ಕ್ಯಾಮ್ರಾ, ಲೆನ್ಸು, ಟ್ರಿಗರ್, ಫ್ಲ್ಯಾಶ್, ಬ್ಯಾಗ್, ಸಾಫ್ಟ್ ಬಾಕ್ಸು, 85 mm ಲೆನ್ಸು, ಸ್ಟ್ಯಾಂಡು, ಇಷ್ಟು ಒಂದು ಕಾರ್ಡ್ ತೊಗೊಂಡಿದ್ದೀನಿ. ಕಾರ್ಡ್ ಕೂಡ ಪ್ರೈಸ್ 4,800 ಇದೆ. 128 GB ವಿತ್ 200 ಸ್ಪೀಡ್ ಇರೋದು. ಪ್ರೈಸ್ ಕೂಡ ಜಾಸ್ತಿ ಇದೆ, ಕಾರ್ಡ್ ಪ್ರೈಸ್ ತುಂಬ ಇನ್ಕ್ರೀಸ್ ಇದೆ. ಟೋಟಲಾಗಿ ಪೂರ್ತಿ ಕಿಟ್ ಎಲ್ಲ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಕ್ಯಾಮ್ರಾದು ಗ್ಲಾಸ್ ಕಾರ್ಡ್ ಕೂಡ ಹಾಕ್ಸಿದ್ದೀನಿ. ಇದನ್ನು 600 ಹಾಕಿದ್ದಾರೆ. ಇಂಪಾರ್ಟೆಂಟ್ ಇರಲಿ, ಯಾಕಂದರೆ ತುಂಬ ಸೇಫ್ಟಿಗೋಸ್ಕರ ಗ್ಲಾಸ್ ಕೂಡ ನಿಕೋನ Z6 Mark II ಪ್ರೈಸು 1,71,000. ಸೊ ಅದಾದ ನಂತರ ಈವನ್ ಮೇಡ್ ಹೇಳಿದ್ನಲ್ಲ ಗೋಡೆಕ್ಸ್ ಫ್ಲ್ಯಾಶ್, ಅದು 14,500. ಟ್ರಿಗರ್ ಹೇಳಿದ್ನಲ್ಲ ಅದು 3,800 ರೂಪಾಯಿ. 128 ಮೆಮರಿ ಕಾರ್ಡ್ ಹೇಳಿದ್ನಲ್ಲ 4,300 ಹಾಕಿದ್ದಾರೆ. ಟೆಂಟ್ ಹೌಸು 2,500. ಸಾಫ್ಟ್ ಬಾಕ್ಸು 3,300. ಗ್ಲಾಸ್ ಹೇಳಿದ್ನಲ್ಲ, ಲೆನ್ಸ್ ಫಿಲ್ಟರ್ ಗ್ಲಾಸ್ 17 mm 1,800 ಹಾಕಿದ್ದಾರೆ. ಆಮೇಲೆ ಕ್ಯಾಮ್ರಾದ್ದು ಸ್ಕ್ರೀನ್ ಗಾರ್ಡು 600 ಹಾಕಿದ್ದಾರೆ. ನೆಕ್ಸ್ಟು ಒಂದು ಬೌನ್ಸ್ ಕ್ಯಾಪು 300 ಹಾಕಿದ್ದಾರೆ. ಕ್ಯಾಮ್ಝೋನ್ ಅಂತೇಳಿ ಬ್ಯಾಗ್ ಹೇಳಿದ್ನಲ್ಲ ಅದು 4,200 ಇದೆ. ಬಾಕ್ಸು ಪೂರ್ತಿ ಕಂಪ್ಲೀಟಾಗಿ 3,300 ಬಂದಿದೆ. ಸಾಫ್ಟ್ ಬಾಕ್ಸ್ ಒಂದರಲ್ಲೇ ಬರುತ್ತೆ, ಇದರಲ್ಲಿ ಸೇರಿಸಿ. 85 mm ಲೆನ್ಸ್ 1.8 51,000 ಹಾಕಿದ್ದಾರೆ. ವಿತ್ 2,60,000 ಅಬೋವ್ ಆಗುತ್ತೆ. ಓಕೆ, ಅಲ್ಲಿವರೆಗೆ ಸಿಗೋಣ. ಓಕೆ, ಬಾಯ್.